ಹಲೋ ವ್ಯೂವರ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ತಾನೆ? ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೀನಿ, ರನಪ್ನ ಹೇಗೆ ಮೆಜರ್ ಮಾಡೋದು ಅಂತ. ಸುಮಾರು ಜನಗಳಿಗೆ ಅದು ಕನ್ಫ್ಯೂಷನ್ ಇದೆ, ನಾನು ರನಪ್ ಎಷ್ಟು ಇರಬೇಕು ಅಂತ. ಒಂದು ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೆ, ಬಟ್ ಅದರಲ್ಲಿ ನಾನು ಡೆಮೋ ಕೊಟ್ಟಿರಲಿಲ್ಲ. ಈ ವಿಡಿಯೋದಲ್ಲಿ ಆ ಡೆಮೋ ಇದೆ, ನಿಮ್ಮ ರನಪ್ನ ಹೇಗೆ ಮೆಜರ್ ಮಾಡೋದು ಅಂತ. ಬನ್ನಿ ನೋಡೋಣ ಅಂತೆ. ಸೊ ನೀವು ನೋಡ್ತಾ ಇದ್ದೀರಾ, ಮನೋಜರಿಂದ ಓಡ್ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಡ್ರ್ಯಾಗನ್ ಫ್ಲೈ ಕೂಡ ಇದೆ. ಸೊ ಅಲ್ಲಿ ಆ ಸ್ಪಾಟಲ್ಲಿ ಲ್ಯಾಂಡ್ ಆದರು. ಸೊ ಈ ಸ್ಪಾಟಲ್ಲಿ ಲ್ಯಾಂಡ್ ಆಗಿದ್ದಾರೆ. ಸೊ ಅಲ್ಲಿ ಚೂರು ಹಾಕಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪೆನ್ಸಿಲ್ ಆಗಲಿ ಯಾವುದೇ ಮಾರ್ಕರ್ ಆಗಲಿ ಹಾಕಿ, ಮಾರ್ಕರ್ ಮಾತ್ರ ಹಾಕಬೇಡಿ, ಯಾಕಂದರೆ ಅದ್ರ ಮೇಲೆ ಸ್ಟೆಪ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ನಾನು ಚೂರು ಮಣ್ಣು ಹಾಕ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನೀವು ನೀವು ಟೇಪ್ ಹಾಕಿ ಅಥವಾ ಲೈನ್ ಹಾಕಿ ಇದನ್ನು ಮಾರ್ಕ್ ಮಾಡ್ಬೋದು. ಸೊ ನೋಡೋಣ ಅಂತ 2-3 ಸತಿ, ಮತ್ತೆ ಇದು 2-3 ಸತಿ ರಿಪೀಟ್ ಆಗಬೇಕು, ಆವಾಗಲೇ ನಿಮಗೆ ನಿಮ್ಮ ರನಪ್ ಗೊತ್ತಾಗೋದು. ಸೊ ಮನೋಜ್ ಅವ್ರು ಮತ್ತೆ ಹೋಗ್ತಾ ಇದ್ದಾರೆ. ಈ ಸತಿ ಎಲ್ಲಿ ಲ್ಯಾಂಡ್ ಆಗ್ತಾರೆ ಅಂತ ನೋಡೋಣ. ಅಲ್ಲಿ ಸ್ಪಾಟ್ ನಿಮಗೆ ನಾನು ತೋರಿಸಿದ್ದೀನಿ, ಎಲ್ಲಿ ನಿಂತ್ಕೋಬೇಕು ಅಂತ. ನೀವು ನೋಡಿದ್ರಿ ಎಕ್ಸಾಕ್ಟ್ ಅದೇ ಸ್ಪಾಟಲ್ಲಿ ಮತ್ತೆ ಅವ್ರು ಲ್ಯಾಂಡ್ ಆದರು. ಸೊ ಇನ್ನೊಂದು ಟ್ರಯಲ್ ತೊಗೊಳ್ಳೋಣ ಅಂತೆ. ಸೊ ಇದು ಮೋಸ್ಟ್ಲಿ ಓಕೆ, ಬಟ್ ಇನ್ನೊಂದು ಟ್ರಯಲ್ ತೊಗೊಂಡು ನೋಡೋಣ ಅಂತೆ. ಆಮೇಲೆ ಇಲ್ಲಿಂದ ಕೌಂಟ್ ಮಾಡೋಣ ಅಂತೆ ಅವ್ರದ್ದು ಎಷ್ಟು ಸ್ಟೆಪ್ಸ್ ಇದೆ ಅಂದ್ಬಿಟ್ಟು. ಸೊ ಇದು ಆ್ಯಕ್ಚುಲಿ ಬೌಲರ್ ಇದ್ದಾರಲ್ಲ, ಕಣ್ಣು ಮುಚ್ಚಿ ಮಾಡಬೇಕಾಗಿರುವಂಥದ್ದು. ಯಾಕಂದರೆ ಕಣ್ಣು ಮುಚ್ಚಿಲ್ಲ ಅಂತಂದರೆ ಅವರು ಏನು ಮಾಡ್ತಾರೆ ಅಂತಂದರೆ ಅದೇ ಜಾಗದಲ್ಲಿ ಅವರೇ ಆಟೋಮೆಟಿಕ್ಕಾಗಿ ಲ್ಯಾಂಡ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಆಲ್ಮೋಸ್ಟ್ ಫಸ್ಟ್ ಒನ್ ಇಲ್ಲಿದೆ, ಸೆಕೆಂಡ್ ಒನ್ ಚೂರು ಮುಂದೆ ಅಲ್ಲಿ ಮಾಡಿದ್ರು, ಬಟ್ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇಲ್ಲಿಂದ ಕೌಂಟ್ ಮಾಡೋಣ ಎಷ್ಟು ಸ್ಟೆಪ್ ಇದೆ ಅಂತ. ಸ್ಟಾರ್ಟ್ ವಾಕಿಂಗ್ ಮನೋಜ್. ಇದು ವಾಕಿಂಗ್ ಕೂಡ ತುಂಬ ನಾರ್ಮಲ್ ಆಗಿರಬೇಕು, ರೆಗ್ಯುಲರ್ ನೀವು ವಾಕ್ ಮಾಡ್ತಿರಲ್ಲ ಆ ಥರ ಇರಬೇಕು. ನೀವು ಸ್ವಲ್ಪ ದೊಡ್ಡ ಸ್ಟೆಪ್ಪು ಚಿಕ್ಕ ಸ್ಟೆಪ್ಪು ತೊಗೊಳಂಗಿಲ್ಲ. ಅವ್ರು ನಾರ್ಮಲ್ ಆಗಿ ಹೇಗೆ ರೆಗ್ಯುಲರಾಗಿ ವಾಕ್ ಮಾಡ್ತಾರೆ ಅದೇ ಥರ ವಾಕ್ ಮಾಡ್ತಾ ಇದ್ದಾರೆ. 27 ಎಷ್ಟು ಸ್ಟೆಪ್ಸ್ ಇದೆ ಮನೋಜ್? 27 ಸ್ಟೆಪ್ಸ್. ಸೊ ವಾಕಿಂಗಲ್ಲಿ 27 ಇದೆ. ಸೊ ನಾರ್ಮಲಾಗಿ ರನ್ ಮಾಡಿದ್ರೆ 19 ಬರುತ್ತೆ. ಸೊ ಓಕೆ,